ನಮಸ್ತೆ. ಇದು ಬುಧವಾರ ಮತ್ತೆ ಗುರುವಾರ 2 ದಿನದ ವ್ಲಾಗ್ ಆಗಿರತ್ತೆ. ಸೊ ನಾನು ಫಸ್ಟ್ ಬುಧವಾರ ದಿನ ಏನು ಚಿಕ್ಕಪೇಟೆಗೆ ಹೋದಾಗ ಬ್ರಾಸ್ ಐಟಮ್ಸ್ ಹಬ್ಬಕ್ಕೆ ಅಂತ ಹೇಳಿ ಹೊಸ ತಗೊಂಡ್ ಬಂದಿದ್ನಲ್ವಾ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಫಸ್ಟ್ ಅದನ್ನೆಲ್ಲ ಮಾಡ್ಕೊಂಡೆ. ಹಾಗೆ ಮನೇಲಿ ಇದ್ದಿದ್ದಂತ ಬ್ರಾಸ್ ಐಟಮ್ಸ್ನು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಒಂದು ದುಪ್ಪಟನ ಹಾಸಿ ದುಪ್ಪಟ ಮೇಲೆ ಎಲ್ಲ ಐಟಮ್ಸ್ ಅನ್ನು ಹಾಕಿಟ್ಬಿಟ್ಟೆ. ಬಿಕಾಸ್ ಅದು ಚೆನ್ನಾಗಿ ಒಣಗ್ಲಿ ಅಂತ ಹೇಳಿ. ಸೊ ಅದೆಲ್ಲ ಮಾಡಾದ್ಮೇಲೆ ಬೆಳ್ಳಿ ಐಟಮ್ಸ್ ಕ್ಲೀನ್ ಮಾಡ್ಕೋಬೇಕಿತ್ತು. ಸರಿ, ಅದನ್ನು ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡೆ. ಇನ್ನ ಹಬ್ಬ ಅಂತಂದ್ರೆ ಎಷ್ಟೆಲ್ಲ ಕೆಲಸ ಇರತ್ತೆ ಅಂದ್ರೆ ಮುಗಿಯೋದೇ ಇಲ್ವೇನೋ ಅನ್ನೋ ತರ ಇರತ್ತೆ. ಆದ್ರೂ ಏನೋ ಒಂದು ಮಾಡಕ್ಕೆ ಉತ್ಸಾಹ ಅಂತೂ ನಮ್ಗೆ ಕಡಿಮೆನೆ ಆಗಲ್ಲ. ಲೇಡೀಸ್ಗೆ ಮಾಡ್ತಾನೆ ಇರ್ತೀವಿ ಒಂದೇ ಸಮ. ಸೊ ಇದೆಲ್ಲ ಮಾಡ್ಕೊಂಡೆ ಬುಧವಾರ ದಿನ. ಅದಾದ್ಮೇಲೆ ಗುರುವಾರ ಎಲ್ಲ ಹೂನ ತರಿಸಿದ್ದೆ. ಸೊ ಅದು ಆರಾಮ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಬೇರೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಆರಾಮ್ ಮಾಡಕ್ಕೆ ಅಂತ ಹೇಳಿ ಕುತ್ಕೊಂಡ್ವಿ. ಫಸ್ಟ್ ನಾನು ಮತ್ತೆ ಹನಿ ಕುತ್ಕೊಂಡು ಮಾಡ್ತಿದ್ವಿ. ಆಮೇಲೆ ಪಾವನಿನು ಕಾಲೇಜಿಂದ ಬಂದ್ಲು. ಅವಳು ಒಂದ್ ಸ್ವಲ್ಪ ಹೊತ್ತೆಲ್ಲ ನನ್ಗೆ ಹೆಲ್ಪ್ ಮಾಡ್ಕೊಟ್ಲು. ಅದಾದ್ಮೇಲೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತರಿಸಿದೆ ಅಲ್ವಾ ಹಬ್ಬಕ್ಕೆ. ಸೊ ಅದನ್ನು ಎಲ್ಲ ಆರ್ಗನೈಸ್ ಮಾಡ್ಕೊಂತಾ ಇದ್ದೆ. ಇನ್ನೇನು ಅಮ್ಮನವ್ರಿಗೆ ಸೀರೆ ಉಡ್ಸಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅನ್ಕೊಂತಿದ್ದೆ. ಅಷ್ಟೊತ್ತಿಗೆ ನಂದು ಏನ್ ಸ್ಯಾರೀಸ್ನ ನಾನು ಸ್ಟಿಚಿಂಗ್ ಕೊಟ್ಟಿದ್ದೆ ಅದು ಹಬ್ಬಕ್ಕೆ ಉಟ್ಕೊಳಕ್ಕೆ, ಅದು ಅವ್ರು ಕಟ್ ಕಳಿಸಿದ್ರು. ಸರಿ ನೋಡೋಣ ಅನ್ಬಿಟ್ಟು ಡಿಸೈನ್ಸ್ನೆಲ್ಲ ನೋಡ್ತಿದ್ದೆ. ಎಲ್ಲ ಪರ್ಫೆಕ್ಟ್ ಆಗಿ ಹೊಲ್ದಿದ್ರು, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಯಾವ ತರ ಎಲ್ಲ ಸ್ಟಿಚ್ ಮಾಡಿಸಿದೀನಿ, ಅವತ್ತಿನ ದಿನ ಎಲ್ಲ ಏನೇನ್ ಮಾಡಿದೆ ಅನ್ನೋದು ಕಂಪ್ಲೀಟ್ ಬ್ಲಾಗು ಇವತ್ತು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ನಿಮ್ಗೊಂದ್ ವೇಳೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ರೆ ಆ ಬ್ಲಾಗ್ನ ಒಂದ್ಸತಿ ಚೆಕ್ಔಟ್ ಮಾಡಿ.